ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ತುಂಬ ದಿನಗಳಾಗೋಗಿತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ. ಸೊ ಏನು ಮಾಡೋದು, ಒಂದು ವರ್ಷ ಆದಮೇಲೆ ಮಾನಿಟೈಸೇಷನ್ ಆಗಲ್ಲ. ಬಟ್ ಅದೇ ಬೇಜಾರಾಗ್ಬಿಡ್ತು ನನಗೆ. ಅಷ್ಟರಲ್ಲಿ ವ್ಯೂಸ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ. ಒಂದು ವರ್ಷ ಆಗೋಯ್ತಲ್ಲ ಅಂತ. ಆದರೂ ಪರವಾಗಿಲ್ಲ, ಮಾನಿಟೈಸೇಷನ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ನಾನು ವೀಡಿಯೋ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ತಾ ನಾನಿವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ನಾನು ಏನು ಮಾಡಿದ್ದಾಳೆ ಅಂದರೆ, ನನ್ನ ಪಕ್ಕ ಮಲ್ಕೊಳ್ಳಲ್ಲ ಅಂತ ಹೇಳಿ ಹೋಗಿ ಅವ್ರ ಅಜ್ಜಿ ತಾತ ಪಕ್ಕ ಮಲಗಿದ್ದಾಳೆ. ಸೊ ನಾನೀಗ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ತಾಯಿದ್ದೀನಿ ಆ ರೂಮ್ ಹತ್ರ. ಮನೆ ತೋರಿಸ್ತೀನಿ. ಅಲ್ಲಿ ನೋಡಿ ಹೆಂಗೆ ಮಲಗಿದ್ದಾಳೆ ಅಂತ. ಆ್ಯಕ್ಚುಲಿ ಇವರು ಸೊಳ್ಳೆಗೆ ಪರ್ದ ಕಟ್ಕೋತಾರೆ, ನಾವು ಗುಡ್ ನೈಟ್ ಹಾಕ್ಕೊತೀವಿ. ಸೊ ಮೆತ್ತಗೆ ಮಾತಾಡ್ತಿದ್ದೀನಿ ಎದ್ಬಿಡ್ತಾಳೆ ಅಂತ. ವಿಂಡೋ ಎಲ್ಲ ತೆಗ್ದಿದ್ರೆ ಗಾಳಿ ಬರಲಿ ಅಂತ ಫ್ಯಾನ್ ಆಫ್ ಮಾಡಿಬಿಟ್ಟು ನೋಡೋಣ ಯಾವಾಗ ತೆಳ್ತಾಳೆ ಅಂತ. ಸುಮ್ಮನೆ ಏನೋ ಕೆಂಪಗಾಗ್ಬಿಡಿದ್ದು. ಓಪನ್ ಪೋರ್ಸ್ ಎಲ್ಲ ಹೋಗ್ತಿದೆ ಅನಿಸುತ್ತೆ. ತುಂಬ ಆಯಿತು ಓಪನ್ ಪೋರ್ಸ್ ಆಯಿತಾ. ಸೊ ಇವಾಗ ಟೊಮೆಟೊ ಸಾಂಬಾರು ಮಾಡಿ ಅನ್ನ ಮಾಡಬೇಕು. ಏಕೆಂದರೆ ನಾನು ಟೊಮೆಟೊ ಗೊಜ್ಜು ಮಾಡಿ ಅಪ್ಪ ಗೊಜ್ಜಿದ್ದೀನಲ್ಲ ಅಂತ ಹೇಳಿ ನಾವು ಗೊಜ್ಜು ಎತ್ಕೊಬಿಟ್ಟು ಅವ್ರಿಗೆ ಸಾಂಬಾರು ಥರ ಮಾಡಿಕೊಡ್ಬೇಕು. ಏಕೆಂದರೆ ದೋಸೆ ಸಣ್ಣ ಇತ್ತು ಸ್ವಲ್ಪ, ಅದನ್ನ ಹಾಕ್ಬಿಟ್ಟು ದೋಸೆಗೆ ಟೊಮೆಟೊ ಗೊಜ್ಜು ಚೆನ್ನಾಗಿರುತ್ತೆ ಆಯಿತಾ. ಟ್ರೈ ಮಾಡಿ ಒಂದ್ಸಲ. ಚಟ್ನಿ ಅದೆಲ್ಲದಕ್ಕಿಂತ ಟೊಮೆಟೊ ಗೊಜ್ಜು ಒಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬೆಳಗ್ಗೆ ಮಳೆ ಬಂದೋಗಿದೆ, ಕೊಕ್ಕರೆ ಎಲ್ಲ ಕೂತಿದೆ. ಎಷ್ಟು ಚೆನ್ನಾಗಿ ವ್ಯೂ ಕಾಣುತ್ತೆ ನನಗೆ ಅಡುಗೆ ಮನೆಯಿಂದ. ನಮ್ಮ ಜೀವನ ಇಲ್ಲೇ ಸ್ಟಾರ್ಟ್ ಆಗೋದ್ರಿಂದ ಹೆಣ್ಮಕ್ಳ ಜೀವನ ಆಲ್ಮೋಸ್ಟ್ ಅಡುಗೆ ಮನೆಯಿಂದಲೇ ಸ್ಟಾರ್ಟ್ ಆಗೋದು. ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತೆಂಗಿನ ಗರಿ ಮೇಲೆ ಕೂತಿದೆ ನೋಡಿ. ವಿಂಡೋಲ್ಲಿ ತೋರಿಸಿದ್ದು ಚಿಯಾ ನೀರು. ನನ್ನ ಮಗಳಮ್ಮ ಕುಡಿಬೇಡ, ಇದನ್ನು ಕುಡಿಬೇಡ ಅಮ್ಮ ಔಷಧಿ ಅಂತ ಹೇಳ್ತಿರ್ತಾಳೆ. ಒಂದ್ಸಲ ನಗು ಬರ್ತಿರುತ್ತೆ. ಔಷಧಿ ಇಲ್ಲ, ನೀನು ಸ್ವಲ್ಪ ಕುಡಿಯಪ್ಪ ಅಂತ ಹೇಳಿದ್ರೆ ಅಮ್ಮ ಬೇಡ ಬೇಡ ಅಂತ ಹೇಳ್ತಾಳೆ. ಸೊ ನೆನ್ನೆ ನಂಗೆ ಬೇಜಾರಾಗ್ಬಿಟ್ಟಿದೆ ಅವಳು ಅಲ್ಲಿ ಮಲಗಿರೋದಕ್ಕೆ. ಒಬ್ಬಳೇ ಮಲ್ಕೋಬೇಕು ಭಯ ಆಗ್ತಿರುತ್ತೆ ನನಗೆ. ಅದಕ್ಕೆ ಅವಳು ಇಲ್ಲ ಅಂತೇಳಿ ಒಂಥರ ಬೇಜಾರಾಗ್ಬಿಡ್ತು. ಇಲ್ಲಾಂದರೆ ಅವಳ ಜೊತೆ ನಾನೇ ಎದ್ದೊಳ್ತಿದ್ದೆ. ಅವಳಿಲ್ಲ ಅಂತೇಳಿ ಬೇಗ ಇತ್ತು ಬಂದಿದೆ. ಯಾಕೋ ನೀರು ಫಾಲ್ ಆಗ್ತಿದೆ ತುಂಬ ತುಂಬ ಅಂದರೆ ಇಷ್ಟ ಕಾಣಿಸ್ಕೊಂಡು. ಅದರಿಂದ ನಾನು ಹೇರ್ ಕಟ್ ಮಾಡಿ 1 ವರ್ಷ ಆಯಿತು. 1 ವರ್ಷಕ್ಕೆ ಇಷ್ಟು ಹೇರ್ ಗ್ರೋತ್ ಆಗಿದೆ. ಮತ್ತೆ ಕಟ್ ಮಾಡಿಸೋಣ ಅಂತ ಒಂದು ಮನಸ್ಸು. ಒಂದು ಕಡೆ ರೆಡಿ ಆದಾಗ ಮುಟ್ಕೊಳ್ಳೋಕ್ಕೆ ಜಾಸ್ತಿ ಹೇರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ಮೈಂಡ್. ಸೊ ಈಗ ನಾನು ಈಗ ಹೆಂಗೆ ಕೊಡ್ಕೊಂಡ್ಬಿಡ್ತೀನಿ ಅಂತ ನನಗೆ ಇದಿಷ್ಟ ಆಗಲ್ಲ. ಬಟ್ ಹೆಲ್ತ್ ಕೊಳ್ಳ ಅಂತ ಕೊಡ್ತೀನಿ ಅಷ್ಟೇ. ತಂಡಲ್ಲಿ ಹಂಗೆ ಕಚ್ಕೊಂಡ್ಬಿಡ್ತೇವೆ. ಸರಿ, ಇದನ್ನು ಕಟ್ಬಿಟ್ಟು ಅವ್ರಿಗೆ ಹಾಲು ಕಲಿಸ್ಬೇಕು. ಸೊ ಇದೆಲ್ಲ ಆದಮೇಲೆ ನನ್ನ ಮಗಳಿದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಈಗ ಮಾತ್ರ ಅಮ್ಮ ಬೇಕಾ ನಿಂಗೆ? ಹಾಂ ಹೇಳು.
ಕಣ್ಣೆ ಕೆಂಪಾಗೈತೆ ಚಿನ್ನಮ್ಮ. ಈಗ ಅಮ್ಮ ಬೇಕಾ ನಿಂಗೆ? ರಾತ್ರಿ ಎಷ್ಟು ಅಜ್ಜಿ ಹೇಳಿದ್ದು ಹೋಗಿ ಮಮ್ಮಿ ಇದ್ರ ಅಂದರೆ ಬೇಡ ಅಂತ ಕಿಚ್ಕೋತಾಳೆ. ಇಷ್ಟೇ ನಿಂಗೆ ಮಮ್ಮಿ ಮೇಲೆ ಪ್ರೀತಿ. ಹಾಗೆ ನಿನ್ನ ಜೊತೆ ನಾನು ಮಾತಾಡ್ಸಲ್ಲ ಇಲ್ಲ, ನಿಮಗೂ ನಮಗೂ ಆಗಲ್ಲ ಇಲ್ಲ. ಏನೋ ತಗೋ ಮಮ್ಮ ಕುಡ್ಕೊಬಿಡು, ಸ್ವಲ್ಪ ಕುಡಿಬೇಕು. ಮ್ಯಾವ್ ಬರ್ತೈತೆ, ಕೂಗ್ತಾ ಇರೋದು ಕೇಳಿಸ್ತಿಲ್ವ? ಬಾಯ್ ಎತ್ಕೋತೀನಿ. ಅದಕ್ಕೆ ನೀನು ಮೊಮ್ಮು ಕುಡ್ಕೊ. ಕಾಲೋಡಲ್ಲ ಅಜ್ಜಿ ಅಜ್ಜಿ ಕಾಣಿಸ್ತಾ ನೋಡಲ್ಲಿ. ಅಜ್ಜಿ ಕಾಣಿಸ್ತಾ ಕಾಣಿಸ್ತಾ ಕುಡ್ಕೊಬಿಡು. ಕುಡಿಪ ಜಿಜ್ಜಿ ಕುಡಿತೀಯಾ? ಇನ್ನೇನು ಬೇಕು? ಬೆಳಗ್ಗೆ ಅಲ್ಲಿ ಹುರ್ಗಡ್ಲೆ ಡಬ್ಬ ಇಟ್ಟಿದ್ದು ಹುರ್ಗಡ್ಲೆ ತೋರಿಸ್ತಾ ಇರುತ್ತೆ. ಮತ್ತು ಮುಖದ ಬಿಡ್ಬಿಡ್ತೀನಿ. ಕೊಡ್ತೀನಿ, ಕುಡಿ, ಕೊಡ್ತೀನಿ, ಕುಡ್ಕೋ, ತಗೋ ಕುಡ್ಕೋ. ಕೊಡ್ತೀನಿ, ಜಾಸ್ತಿ ಕೊಡ್ತೀನಿ, ಡಬ್ಬನೇ ಕೊಡ್ತೀನಿ. ಡಬ್ಬ ಕೊಡ್ತೀನಿ, ತಗೋ ಕುಡ್ಕೋ. ಚಲೋ ಆಯ್ತು ನೋಡಿ, ನಾನು ಹೊಡಿತೀನಿ ಚಿನಿ. ನೋಡಿ ಚಲೋತು. ಆಯ್ತು ಕುಚ್ಚು, ಇಲ್ಲಿ ಡಬ್ಬ ಕೊಡ್ತೀನಿ. ಇಟ್ಕೋ, ಕುಡಿ ಫಸ್ಟು, ಕೊಡ್ತೀನಿ. ಅನಿಸ್ತಿದೆ ಕುಡಿತಿದೆ, ಕುಡ್ಕೋಬೇಕೆಲ್ಲ ಒಂದೇ ಸಲ. ನೀನು ನಿಂಗೆ ಇಷ್ಟೊಂದು ನೈಸ್ ಮಾಡಬೇಕಲ್ಲ, ನೀನು ಹೊಟ್ಟೆಗೆ ನೀನು ತಿನ್ನೋಕ್ಕೆ. ಊಟನೂ ಹಂಗೆ ಮಾಡ್ತೀಯ. ಇನ್ನೋದೆ ಕುಡಿಬೇಕು. ಪಪ್ಪು ಕೊಡ್ತೀನಿ ಜಾಸ್ತಿ. ನಾನು ಬೇಡ, ನಾನು ಕುಡ್ದೆ ಆವಾಗಲೇ. ಅವಳಲ್ಲಿ ಲೋಟ ಇಟ್ಟಿದ್ದೀನಿ. ಕುಕ್ಕೋ ಆಯ್ ಕುಡ್ಕೊಂಡ್ರೆ ಮಾತ್ರ ಕೊಡೋದು, ಬಿಡಿಲ್ಲ ಅಂದರೆ ಕೊಡಿ, ಎತ್ತಿಕ್ತೀನಿ. ಮತ್ತೆ ಕುಡ್ಕೋ, ತಗೋ. ಜಾಣ ಜಾಣ ಮರಿ, ಜಾಣ ಮರಿ, ಜಾಣ ಮರಿ ಅಲ್ವಾ ನೀನು? ಹಾಂ, ಮಿಯಾ ಬಂದ್ಬಿಡ್ತೈತೆ ಅಲ್ಲಿ. ಮಿಯಾ ಅಂತ ಹೋಗ್ತೈತೆ. ನಾ ಕುಡ್ದೆ. ಹೊಡಿತೀನಿ ಈಗ. ಬೆಳಗ್ಗೆ ತಿನ್ಬಾರ್ದು ಕಣೆ ಅದು. ಮೊದಲೇ ನೋಡಿ ಹೆಂಗಿದ್ಯಾ ಅಂತ. ಊಟ ತಿಂದೆ ಕುಕ್ಕ. ನೀನು ಹಾಲು ಕುಡಿಯೋ ತನಕ ಫುಲ್ಲು ನಾನು ಕೊಡಲ್ಲ. ಬಾ ಒಬ್ಬ ಇಳ್ದು. ಅಕ್ಕೆ ಹಾಲು ಕೊಡಿ. ತಾಳಪ್ಪ, ಜಾಣ ಅಲ್ಲ ನೀನು. ಚಿವ ಕೊಡ್ತೀನಿ, ಚಿವ. ಇಷ್ಟಿದೆ, ಇಷ್ಟು ಚಿಕ್ಕ ಲೋಟದಲ್ಲೇ ಇವಾಗ ಕೊಡ್ತಿರೋದು. ಮೊದಲು ಹಾಕಿದ್ರೆ ಇಂಥದ್ದು 2 ಗ್ಲಾಸ್ ಕುಡಿತಿದ್ಲು ಬಾಟ್ಲಲ್ಲಿ. ಈಗ 1 ಗ್ಲಾಸ್ ಕುಡಿಯೋಕ್ಕೆ ಹೇಳ್ತಾಳೆ. ಊಟ ತಿನ್ನಲ್ಲ. ಹಂಗೆ ನೋಡು. ಹೆಲ್ಗೆ ಬೇರೆ ಒಡ್ಡು ಎಟ್ಕೊ ಇರ್ತದ್ದು. ಈಗ ಕೊಡ್ತಿರೋದು 4-5 ಪೀಸ್ಗೆ. ನಿನ್ನ ಜೊತೆ ಟೂಚಿನಿ ನಾನು. ನೀನು ಯಾಕೆ ನನ್ನ ಜೊತೆಗೆ ಮಲಗಿಲ್ಲ ಇವತ್ತು? ನಂಗೆ ಬೇಜಾರಾಯ್ತು ಗೊತ್ತಾ? ಕೊತ್ತಂಬರಿ ಸೊಪ್ಪು ನೋಡಿ ಹೆಂಗೆ ಆಗಿದೆ ಅಂತ. ಯಪ್ಪ ಬಿಸಿಲು ಬರ್ತಿದೆ. ಬಟ್ಟೆ ಬೇರೆ ತೊಳೆಯೋಕೆ ಹೋಗ್ಬೇಕು.
ಹುರ್ಗಡ್ಲೆಗೇನು ತಿಂತೀನಿ, ಈ ಪಪ್ಪು ತಿನ್ನು ಕೊಡ್ಲಾ. ಹೆಸ್ರು ಕಾಳಂತೂ ಎಷ್ಟು ಚೆನ್ನಾಗಿ ಮಾಡ್ಕೆ ಬರುತ್ತೋ ಬೇರೆ ಎಲ್ಲದಕ್ಕಿಂತ. ನಿಮ್ಮ ಕೈಲಿ ಒಂದು ಹಿಡಿ ಅಷ್ಟೇ ಎತ್ಕೊಳ್ಳೋದು, ಕರೆಕ್ಟಾಗಿ 2 ಹಿಡಿ ಆಗೋಷ್ಟು ಮಾಡ್ತೀವಿ. ಬೇಕಮ್ಮ ನೀವು ಬೇಡವಾ? ತಿಂತೀಯಾ ಬೇಡ? ನೀನು ಜಾಸ್ತಿ ಆದರೆ ಏನಾಗಲ್ಲ, ಬಟ್ ಬಾತ್ರೂಮ್ಗೆ ಹೋಗೋಕೆ ಪ್ರಾಬ್ಲಮ್ ಆಗುತ್ತೆ, ನೀರು ಜಾಸ್ತಿ ಕುಡಿತಾ ಇರೋದು. ತಗೋ. ಬಾಬಾ ಹೋಗೋಣ, ಬಾತ್ರೂಮ್ ಹೋಗ್ಬೇಕು ಅದಕ್ಕೆ. ಹಾಯ್ ಮಾಡ್ತೀನಿ ಆಯ್ತಾ? ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ನೋಡು ಎಲ್ಲ ಹೆಂಗೆ ಒಳಕ್ಕೆ ಹೋಗಿದ್ದಕ್ಕೆಲ್ಲ ಸಿಕ್ಕಾಪಟ್ಟೆ ಸಣ್ಣಾಗಿದೆ ಮಗನೇ ನಾನು. ಹಾಯ್ ಮಾಡು. ಇಲ್ಲದೆ ಬಿಡೋಯ್ತಿ. ಸೊ ಅವಳು ಆ್ಯಕ್ಚುಲಿ ಅವಳಿಗೆ ಅಲ್ಲಿ ಬಂದಿದೆ ಲೇಟ್ ಆಯಿತಾ ಏನೋ, ನನ್ನ ಮಗಳು ಸ್ವಲ್ಪ ಲೇಟ್ ಪರ್ಸನ್ ಇದೆ. ಅವಳು ಓಡಾಡಿದ್ದು ವರ್ಷದ ಮೇಲೆ 4 ತಿಂಗಳಿಗೆ, ಒಬ್ಬೊಬ್ಬರು 9 ತಿಂಗಳಿಗೆ ಓಡಾಡ್ತಾರೆ, ಒಬ್ಬೊಬ್ಬರು 9 ತಿಂಗಳಿಗೂ ಮಾತಾಡೋ ಮಕ್ಕಳು ಕೂಡ ಇದ್ದಾರೆ. ಮತ್ತು ಸ್ವಲ್ಪ ಚೆನ್ನಾಗಿ ನನ್ನ ಮಗಳು ಈಗ ಮಾತಾಡೋಷ್ಟು 9 ತಿಂಗಳು ಮಾತಾಡೋದೇ ಇದ್ದಾರೆ. ಆ ಥರ ಒಬ್ಬೊಬ್ಬರು ಮೈಂಡ್ ಸೆಟ್ ಅವರು ರೀಚ್ ಮಾಡೋದು ಹಂಗಿರುತ್ತೆ ಮಕ್ಕಳಲ್ಲಿ. ಯಾಕೆಂದರೆ ಈಗ ನಾನು ನನ್ನ ಮಗಳು ಇಬ್ಬರೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಮನೆ ಒಳಗಡೆ. ಆ್ಯಕ್ಚುಲಿ ಅವಳು ತಾತ ಅಜ್ಜಿ ಜೊತೆನೂ ಇರ್ತಾಳೆ, ಜಾಸ್ತಿ ನನ್ನ ಜೊತೆ ಇರ್ತಾಳೆ. ನಾನು ಇದ್ದಾಗ ಸ್ವಲ್ಪ ಹೇಳ್ಕೊಟ್ರೆ ಅವಳು ನನ್ನ ಮಾತು ಜಾಸ್ತಿ ಹೇಳಬೇಕು ಅಂತ ತಾಯಿರ ಮಾತು ಮಕ್ಳಿಗೆ ಕೇಳಲ್ಲ. ಹಂಗಾಗಿ ಅವಳು ಅದೇ ಹೊರಗಡೆ ಎಲ್ಲ ಕರ್ಕೊಂಡೋದ್ರೆ ಅವ್ರ ಮಾತೆಲ್ಲ ಚೆನ್ನಾಗಿ ಕೇಳ್ತಾಳೆ. ನಾನು ಯಾರು ಹೇಳ್ಕೊಟ್ರೆ ಹೇಳ್ತೀನಿ ಅಂದರೆ ಹೇಳೋದೇ ಇಲ್ಲ, ಅದನ್ನೇ ಯಾವಾಗಾದ್ರೂ ನೆನ್ಪು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ತೀರಾ ಮಾತಾಡೋದಲ್ಲ ಅಂಥ ಮಕ್ಕಳಿಗೂ ಅವ್ರ ಮುಂದಿರ್ಗೂ ಪಾಪ ಹೀಗೆ ಅನಿಸುತ್ತೋ ಏನೋ. ಯಾಕೆ ಮಾತಾಡ್ತಾರೆ ಬಿಡಿ, ನಿಧಾನಕ್ಕೆ ಮಾತಾಡಲಿ, ಅದರಲ್ಲೇನು. ಅಲ್ಲೋ ಮಗನೇ ನಿಧಾನಕ್ಕೆ ಮಾತಾಡ್ತೀನಲ್ಲ, ಅದಕ್ಕೆ ತೋರಿಸ್ತಿದ್ರು. ಯಾರೋ ಹೇಳಿದ್ದಾರೆ ಅಂತ ಹೇಳಿ ಅರಳಿ ಎಲೆಗೆ ಇಟ್ಕೊಂಡಿದ್ದಾರೆ. ಇದ್ರ ಮೇಲೆ ಏನೋ ರೊಟ್ಟಿ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಹಾಕ್ಬಿಟ್ಟು ಸುಟ್ಬಿಟ್ಟು ಕೊಡಬೇಕಂತೆ. ಆ್ಯಕ್ಚುಲಿ ಇದನ್ನು ಎಲೆನೇ ಇಟ್ಕೊಂಡಿದ್ದಾರೆ ನೋಡಿ, ಹಕ್ಲಕ್ಕೆ ಎಲೆ. ನಿಮ್ಗೆ ಏನು ಅನಿಸುತ್ತೆ ಈ ಥರ ಎಲ್ಲ? ನೀವು ಇದರಲ್ಲಿ ಏನೋ ದೊಡ್ಡವ್ರು ಹೇಳಿದ್ದಾರೆ ಅಂದರೆ ಆಗುತ್ತೇನೋ ಮೇ ಬಿ. ಅವಳು ಮಾತಾಡ್ತಾಳೆ ಸಾಕು, ಅವಳು ನನಗೇನೋ ನಿಧಾನ. ಅವಳು ಏನೇ ಡಿಸೆಂಬರ್ ಬಂದರೆ ಈಗಾಗಲೇ ಇನ್ನೂ ಜೂನು ಬಂದಿಲ್ಲ, ಇನ್ನೂ 7 ತಿಂಗಳಿದೆ ನನ್ನ ಮಗಳು ಬರ್ತಾಳೆ 3 ವರ್ಷಕ್ಕೆ. ಅದರಲ್ಲಿ ಮಾತಾಡ್ತಾಳೆ 3 ವರ್ಷದಷ್ಟರಲ್ಲಿ. ಅಲ್ವ ಮಗನೇ? ಎಲ್ಲ ಅರ್ಥ ಮಾಡ್ಕೋತಾಳೆ, ನಾನು ಮಾತಾಡ್ತಾಳೆ, ಒಂದೊಂದೇನು ತುಂಬ ಮಾತಾಡ್ತಾಳೆ ಇವಾಗ. ಅದರಲ್ಲಿ ನನಗೆ ಇವೆಲ್ಲ ಒಂಥರ ಈಜ ನಡೀತಿದ್ದಾಗೂ ಹಂಗೆ ಅವ್ರ ಅಮ್ಮನ ಥರ ಅಂತ. ನನಗೇನು ಚಿಕ್ಕ ವಯಸ್ಸಿಂದ ಇರಲಿಲ್ಲ, ನನಗೂ ನಡೆಯೋದಕ್ಕಾಗಲ್ಲ ಅಂದರೆ ಒಂದು ಏಜಿಂದ ನಡೆಯೋದಕ್ಕಾಗಲ್ಲ, ಹಂಗಂತ ನನ್ನ ಮಗಳಿಗೂ ನನ್ನದೇ ಯಾಕೆ ಬಂದುಬಿಡುತ್ತೆ. ಆ ಥರ ಜನಗಳು ಏನೇನೋ ಹೇಳ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಒಟ್ಟಿನಲ್ಲಿ ಹಳ್ಳಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿತ್ತಲ್ವ ಮನೆ? ಚೆನ್ನಾಗೈತೆ ನೋಡಿ. ಮೊಳಕೆ ಕಾಳು ಎಷ್ಟು ಚೆನ್ನಾಗಿ ತಿಂತಾಳೆ. ಗುಡ್ ಗರ್ಲ್ ಹೇಳು ಮಗನೇ, ನೀನು ಗುಡ್ ಗರ್ಲ್ ಹೇಳು ಮಮ್ಮಿಗೆ, ಹೇಳು. ಇಷ್ಟ ಹೇಳು, ಗುಡ್ ಗರ್ಲ್ ಹೇಳು, ಹೇಳ್ಬೇಕಪ್ಪ, ಹೇಳ್ಬಿಡಮ್ಮ, ಹೇಳು. ಅಯ್ಯೋ ಸೂಪರ್, ಸೂಪರ್ ತೋರ್ಸು. ಅಲ್ಲ ಹೇಳು ಸೂಪರ್ ಹೇಳ್ತಾಳೆ. ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ತಿಲ್ಲ ಅಲ್ಲ ಮಗನೇ? ಎಲ್ಲ ಅರ್ಥ ಮಾಡ್ಕೋತಾಳೆ. ಇನ್ನೇನು ಬೇಕು ಮಾತಾಡೋಣ ಅಂತಾನೆ. ಸ್ಕೂಲ್ಗೆ ಹೋಗ್ತೀನಿ ಅಂತ ಸ್ಕೂಲ್ ಅಂತಾಳೆ.
ಇಂತೆಲ್ಲ ಮಾಡಿಕೊಡೋದು. ನಿಧಾನಿಗೆ ಮಾತಾಡಿ ಎಷ್ಟು ಒಂಥರ ಬೇಜಾರಾಗುತ್ತೆ. ಯಾಕೆ ಇವಳು ಏಜಿನ ಮಕ್ಕಳೆಲ್ಲ ಆಲ್ರೆಡಿ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ, ನಾನು ಕೇಳಿಸ್ಕೊಂಡಿದ್ದೀನಿ. ಎಲ್ಲ ಅಂತಲ್ಲ, ನಾವು ಸುಮ್ಮನೆ ಇಟ್ಟರು ಜನ ಸುಮ್ಮನೆ ಇರಲ್ಲ. ಅವ್ರಿಗೆ ನಮಗಿಂತ ಜಾಸ್ತಿ ಅರ್ಜೆಂಟ್ ಅಲ್ಲ ಮಗನೇ. ಜಾನಿ ನಾನು ಅಜ್ಜಿಗೆ ಹಿಡಿಡು, ಅಜ್ಜಿಗೊಂದು ಹಿಡಿಡಪ್ಪ. ಅಮ್ಮ ಇದನ್ನು ತಿಂದಮೇಲೆ ನನಗೆ ಸ್ವಲ್ಪ ಸುಸ್ತು ಕಡಿಮೆ ಅಂತ ಹೇಳ್ತಿದ್ದೆ. ನಿಜವಾಗ್ಲೂ ಮೊಳಕೆಗಳನ್ನ ಆದಷ್ಟು ಟ್ರೈ ಮಾಡಿ. ಒಂದಿಷ್ಟು ನೆನ ಕೊಡೋಕ್ಕಾಗಲ್ಲ, ರಾತ್ರಿ ಹೊತ್ತಿಲ್ಲ, ಬೆಳಗ್ಗೆ ರಾತ್ರಿ ನೀಚಲ್ಲಿ ಇಟ್ಟರೆ ಅದು ಮೊಳಕೆ ಬರೋದು. ನೀವು ರಾತ್ರಿ ಏನು ಹಾಕಿದ್ರೆ ಬರೀ ಹಸಿ ತಿನ್ನಬೇಕಾಗುತ್ತೆ, ಮೊಳಕೆ ಎಲ್ಲ ಬಂದಿರಲ್ಲ. ಚೆಲ್ಲಬಾರ್ದು ನೋಡಿ, ಎಷ್ಟು ಚೆಲ್ಲಿದೆ, ಚೆಲ್ಲಬಾರ್ದು ಅಂತ ಹಂಗೆ ಇಡು. ಅಜ್ಜಿ ಬಂದು ತಿನ್ನೋದೇನೋ, ಅಜ್ಜಿ ತಿಂದಿಲ್ಲ, ಅಜ್ಜಿ ತಿಂದಿಲ್ಲ ಮಗನೇ. ಅವಳಿಗೆ ಜಾಸ್ತಿ ಕಡಲೆ ಬೀಜ, ಕಡಲೆ ಕಾಳಿ ಅಂತ ಹೆಸ್ರು ಕಾಳು ಇಷ್ಟ. ಹೆಸ್ರು ಕಾಳನ್ನ ಚೆನ್ನಾಗಿ ತಿಂತಾನೆ. ಸೊ ಇವಾಗ ನಾನು ಮಾತಾಡ್ಕೊಂಡೇ ಇರ್ತೀನಿ, ಗೊಜ್ಜೆ ಮಾಡಿಲ್ಲ. ಇವಳನ್ನ ಈ ಕಡೆ ಸೈಡಿಗೆ ಕೂರಿಸ್ಬಿಟ್ಟು ಒಂದೊಂದು ಗೊಜ್ಜು ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ದೋಸೆ ಹಾಕಬೇಕು, ಸ್ವಲ್ಪ ಸೆಟ್ ದೋಸೆ ಮಾಡ್ತೀನಿ ಅಷ್ಟೇ. ಆಮೇಲೆ ಬೇಕಾದ್ರೆ ವೀಡಿಯೋ ಕಂಟಿನ್ಯೂ ಮಾಡಿ. ನೋಡಿ, ಇದು ನಾನು ಯಾಕೆ ತೋರಿಸ್ತೀನಿ ಅಂತ, ಇದನ್ನು ತೊಗೊಂಡು ಬಂದು ನಾನು ಒಂದು 2 ತಿಂಗಳಾಯ್ತೇನೋ. ಇದನ್ನು ಒಲೆ ಮೇಲೆ ಫಸ್ಟ್ ಟ್ರೈ ಮಾಡೋಣ ಅಂತ ಇಟ್ಟಿಟ್ಗೆ ಇಲ್ಲಿ ತನಕ ಸ್ವಲ್ಪ ಉರಿ ತಗೊಳ್ಳೋ ತನಕ ಕಪ್ಪಾಗೋಯ್ತು. ಕಪ್ಪಾದ್ಮೇಲೆ ತೊಳೆದಿಟ್ಟರೆ ನೋಡಿ ಈ ಥರ ಕಿಲ್ಬಿಡುತ್ತೆ, ಈ ಥರ ಕಬ್ಬಣ ಹಿಡಿಯುತ್ತಲ್ಲ ಆ ಥರ. ಸೊ ಈಗ ನಾನು ತೊಳೆದಿದ್ದಲ್ವಾ ಅಂತ ಎತ್ಕೊಂಡೆ ಗೊಜ್ಜು ಮಾಡೋಣ ಅಂತ ಹೇಳಿ. ನೋಡಿ ಈ ಹಳೆ ಬಾಣಲಿ ನೋಡಿ, ಅದೆಷ್ಟು ಕ್ಲಿಯರ್ ಆಗಿದೆ. ಕರೆಯಾಗಿದ್ರು ನೋಡಿ, ಇದು ನೋಡಿ ಹೊಸದು. ಇಲ್ಲಿ ಮತ್ತು ಇದು ಕಪ್ಪಾಗಿರೋದೇನೆ, ಎಷ್ಟು ಉಜ್ಜಿದ್ರೂ ಹೋಗಲಿಲ್ಲ ಆಯಿತಾ. ಈ ಥರ ತುಕ್ಕಿಡ್ತಿದ್ದೆ, ಇದನ್ನ ಹೆಂಗಪ್ಪ ಇದ್ರಲ್ಲಿ ತಿಂದಿದ್ದು ಅನಿಸುತ್ತೆ. ಸೊ ಇದನ್ನ ಯೂಸೇ ಮಾಡಲ್ಲ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ನೋಡಿ ಹಿಂಗೆ ಅಂತ ನಾವು ಬಿಡ್ದಿಗೆ ಹೋಗಿದ್ದಾಗ ಮಾರ್ತಾಯಿದ್ದೆ ರೋಡಲ್ಲಿ, ಎಲ್ಲ ತೊಗೊತಾಯಿದ್ರು. ಚೆನ್ನಾಗಿದೆ ಅಲ್ವಾ ಆಯಿತು ಅಂತಾರೆ ನೋಡಿ, ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡು ಬಂದ ತಕ್ಷಣವೇ ಈ ಥರ ಆಯಿತು. ಇಟ್ಟ ತಕ್ಷಣ ಸೊ ಪಾತ್ರೆ ಅಂಗಡಿಯಲ್ಲಿ ತೊಗೊಳೋದೇ ಬೆಸ್ಟ್ ಅನಿಸ್ತು ನನಗೆ. ಮತ್ತೊಂದು ಸಲ ಅಲ್ಲಿ ತೊಗೊಳ್ಳೋಲ್ಲ ಅಂತ ನೋಡಿ, ಅಷ್ಟು ಕ್ವಾಲಿಟಿ ಇಲ್ಲ ಇತ್ತು. ತೂಕ ಮಾತ್ರ ಇದೆ. ಯಾಕೋ ಇದು ಯೂಸ್ ಮಾಡೋದಕ್ಕೆ ಇಷ್ಟ ಆಗ್ತಿಲ್ಲ. ತೊಳೆದ್ಬಿಟ್ಟು ಹಂಗೆ ಇಟ್ಬಿಡ್ತೀನಿ. ತೂಕಕ್ಕೆ ಹಾಕ್ಬಿಟ್ಟು ಬೇರೆ ಪಾತ್ರೆ ತೊಗೋಬೇಕು. ನೋಡಿ, ಪುಡಿಯಾಗಿ ಮಾಡೋದು ಈ ಥರ ಇರುತ್ತೆ ಗಟ್ಟಿಗೆ. ಇದನ್ನೇ ತಿಳಿ ಸಾರು ಥರ ಗೊಜ್ಜು ಎತ್ಕೊಂಡ್ಬಿಟ್ಟು ನೀರು ಹಾಕಿದ್ರೆ ತಿಳಿ ಸಾರಾಗುತ್ತೆ. ಸೊಂಪನ್ನ ನೋಡಿ ಇಷ್ಟಿತ್ತು ಅಷ್ಟೇ, ಚಿಕ್ಕ ಟಿಪ್ಪನ್ಕಿರಲ್ಲಿ ಇಷ್ಟೇ ಇರೋದು. ಏನನ್ನ ಹಾರಾಗ್ತವೇನೋ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಸೊ ಆ ಗೊಜ್ಜಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅನ್ನನೂ ಮಾಡಿದ್ದೀನಿ. ಈಗ ಅವಳಿಗೆ ಚಿಂಟೋಕಿ ಕೂರಿಸಿದ್ದೀನಿ. ನೋಡಿ ಕಾಣಿಸ್ತಿದ್ದಾಳ ನೋಡಿ, ಇದು ಗೊಜ್ಜು, ಇದು ಸಾರು. ತಿಳಿ ಸಾರು ಆಗೋಯ್ತು ಇಷ್ಟೇ. ನಾವು ಅದರಲ್ಲಿ ಇದು ನೋಡಿ ನಿಜ ಪುಡಿ ಗೊಜ್ಜಿದು ಅನ್ನ ತಿನ್ನೋದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ಸಾಂಬಾರಲ್ಲೂ ಅಷ್ಟೇ ನೋಡಿ, ಏನಿಲ್ಲ, ಈರುಳ್ಳಿ ಟೊಮೆಟೊ, ಸಾಸಿವೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಟೊಮೆಟೊ, ಪುಡಿ, ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿರೋದು. ಉಪ್ಪು, ಕಮ್ಮಿ ಇಂಗ್ರೀಡಿಯೆಂಟ್ಸ್. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ತಿಂದು ನನಗೆ ಹೇಳಿ ಆಯಿತಾ. ಒಟ್ಟಿನಲ್ಲಿ ಒಗ್ಗರಣೆಲಿ ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಟೊಮೆಟೊನ ಚೆನ್ನಾಗಿ ಬೇಯಿಸ್ಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಆಮೇಲೆ ತವ ಇಟ್ಬಿಟ್ಟು ಅಂದರೆ ಕಾಯ್ದಿದೆಯಲ್ವ ಅಂತ ಚೆಕ್ ಮಾಡಿಕೊಂಡು ಸೆಟ್ ದೋಸೆ ಹಾಕೋಣ ಅಂತ. ಯಾಕೆಂದರೆ ನೆನೇನು ಸೆಟ್ ದೋಸೆ ಮಾಡಿದರೆ ಸಕ್ಕತ್ತಾಗಿತ್ತು ಟೇಸ್ಟು. ಸೆಟ್ ದೋಸೆ ತುಂಬ ಈಸಿ, ಅಂದರೆ ಕಚ್ಕೊಳ್ಳುತ್ತೆ, ಬರಲ್ಲ. ಮಾಮೂಲಿ ದೋಸೆ ಆದರೆ ಒಂಥರ ತೆಳ್ಳಗಾಗ್ಬಿಟ್ಟು ಕಚ್ಕೊಂಡ್ಬಿಡುತ್ತೆ, ಆ ಥರ ಪ್ರಾಬ್ಲಮ್ಮೇ ಇರೋಲ್ಲ. ನೀವೇನಾದರೂ ಕಲ್ಲಿ ಅಂದರೆ ದೋಸೆ ತುಂಬ ಕಚ್ಕೊತಿದೆ ಅಂತ ಹೇಳಿದ್ರೆ ಈ ಥರ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ಥರ ಹಾಕಿ ಎತ್ತಿದ್ರೆ ಸಾಕು ಬಂದುಬಿಡುತ್ತೆ ಸೆಟ್ ದೋಸೆ. ಆ ಥರ ದೋಸೆ ಬರ್ತಾಯಿದ್ದಾಗ ಸುಮ್ಮನೆ ವೇಸ್ಟ್ ಮಾಡಿಬಿಡಿ, ಸೆಟ್ ದೋಸೆ ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಥರ ಏನಪ್ಪ ಅಂತ ದಪ್ಪಾಗಿದ್ದು ಮೆತ್ತಗೆ ಚೆನ್ನಾಗಿರುತ್ತೆ. ಕ್ರಿಸ್ಪಿ ಬೇಕು ಅಂದರೆ ಆಗಲ್ಲ, ಇದು ಸ್ವಲ್ಪ ಸಾಫ್ಟ್ ಇರುತ್ತೆ. ಸೊ ಈ ಥರ ಸಾಫ್ಟ್ ಇಷ್ಟಪಡೋರು ಈ ಥರ ಸೆಟ್ ದೋಸೆ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ, ಬನ್ ಥರ ಇದೆ ಅಲ್ವಾ. ಇದು ನಂಗೆ ತುಂಬ ಇಷ್ಟ ಆಯಿತು. ಫಸ್ಟ್ ನಾನು ಇದುವರೆಗೂ ಸೆಟ್ ದೋಸೆ ಇದೇ ಫಸ್ಟ್ ಹಾಕಿರೋದು.
ಅದಾದಮೇಲೆ ನನ್ನ ಮಗಳು ಓಕೆ ಗೊತ್ತಾಗೋಯ್ತು ನಾನು ದೋಸೆ ಹಾಕ್ತಿರೋದು. ಅಲ್ಲಿಂದನೇ ಅಮ್ಮ ದೋಸೆ ಅಂತ ಅಂದ್ಕೊಂಡು ಬರ್ತಾಯಿದ್ಲು. ಆಯ್ತು ನೋಡಿ ಪ್ಯಾಂಟೆಲ್ಲ ಹೆಂಗೆ ಮಾಡ್ಕೊಂಡಿದ್ದಾಳೆ ಅಂತ. ಆಮೇಲೆ ಯಾಕಮ್ಮ ಪ್ಯಾಂಟ್ ಬಿಚ್ಚು ಅಂತ ಬಂದಳು. ಇದಾದಮೇಲೆ ಎಲ್ಲ ಆದಮೇಲೆ ನಾನು ಅಮ್ಮಂಗೆ 3 ಹಾಕ್ಕೊಟ್ಬಿಟ್ಟು ನಾನು ನನ್ನ ಮಗಳಿಗೂ ಒಂದು ಫಸ್ಟೇ ಕೊಟ್ಟಿದ್ದೆ. ಇದು ಸೇರಿ 4 ಹಾಕ್ಕೊಂಡೆ. ಎಷ್ಟೇ ಆಗಿದ್ದದು ಮಿಕ್ಕಿದ ಸಂಬಳದಲ್ಲಿ ಟೋಟಲು 3, 4, 8 ಆಯಿತು. ಅದಾದಮೇಲೆ ನಾನು ಸಪ್ರೇಟ್ ಗೊಜ್ಜು ತಿಟ್ಕೊಳ್ಳೋದು ಹಾಕ್ಕೊಂಡೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್. ಡೇ ಬ್ಲಾಗ್ನ ಇಷ್ಟ